ಹಲೋ ಫ್ರೆಂಡ್ಸ್, ಅರ್ಶನಾ ಫ್ಯಾಮಿಲಿ ಬ್ಲಾಗ್ಗೆ ವೆಲ್ಕಮ್ ರೀ. ನಾ ಈಗ ಜಸ್ಟ್ ಸ್ಕೂಲ್ದಿಂದ ಬಂದೀನಿ ರೀ. ಮತ್ತು ನಮ್ಮ ಮಮ್ಮಿ ನಾ ಬಾಡಕತ್ತೀನಲ್ಲ ಮತ್ತೆ ಹೇಳ್ಯಾರ ನಾ ಈಗ ಸ್ಪೆಷಲ್ ರೆಸಿಪಿ ಮಾಡಕತ್ತೀನಿ. ಅದು ಫ್ರೆಂಡ್ಸ್ಗೆ ತರಿಸ್ತೀನಂತ ನಮ್ಮ ಮಮ್ಮಿ ಹೇಳ್ಯಾರ. ಈಗ ನಮ್ಮ ಮಮ್ಮಿ ಹೆಂಗೆ ಮಾಡ್ತಾರ ನಿಮ್ಗೆ ತೋರಿಸ್ತೀನಿ ನಾ. ಹೌದಾ? ಮತ್ತು ಶೇರ್ ಮಾಡ್ತೀನಿ. ನಮ್ಮ ಮಮ್ಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ತೋರಿಸ್ತೀನಿ ಬರ್ರಿ ನಮ್ಮ ಮಮ್ಮಿ ಹೆಂಗೆ ಮಾಡ್ತಾರಂತ. ಬರ್ರಿ ತೋರಿಸ್ತೀನಿ, ಬರ್ರಿ. ಕ್ಲೈಮೇಟ್ ನೋಡ್ರಿ ಎಷ್ಟು ಕೂಲ್ ಆಗಿದೆ, ಕಪ್ಪು ಕಾಣಿಸಾಕೈತೆ ಆಕಾಶ. ಈಗ ನಾನು ಬಟ್ಟೆ ತೊಗೊಳಕ್ಕೆ ಬಂದಿದ್ದೆ, ಒಣಗಿ ಹಾಕಿದ್ದೆ, ತಗೊಳಕತ್ತೀನಿ ನೋಡ್ರಿ. ಬಟ್ಟೆ ಎಲ್ಲ ಹಾರು ಬಿದ್ದುಬಿಟ್ಟವು ಗಾಳಿಗೆ. ಗಾಳಿ ಬಂದರೆ ಮಳೆ ಬರಲ್ಲ. ಕ್ಲೈಮೇಟ್ ಕೂಲ್ ಇದೆ ಅಂದರೆ ಏನು ಬರುತ್ತೇನಿಲ್ಲ ಗೊತ್ತಿಲ್ಲ. ಸಿಂಟೆಕ್ಸ್ನಾಗ ನೀರು ಹಚ್ಚಿದ್ದೆ, ತುಂಬೈತಿ. ಈಗ ಕೈಯಾಗ ಬಟ್ಟೆ ಅದ ತೋರ್ಸೋಕ್ಕಾಗಲ್ಲ, ಎರಡು ತುಂಬೆ ಆಗೋಯ್ತು. ತುಂಬಿ ನೀರು ಬೀಳಾಕತ್ತಿತ್ತು, ತೋರಿಸ್ತೀನಿ ತಡ್ರಿ ನೋಡಿ. ಎರಡು ತುಂಬಿಟ್ಟ ಫುಲ್. ಬೇರೆಯವ್ರ ಬಟ್ಟೆ ಹಾಕ್ಯಾರ ತೊಳೆದು ಜಲ್ದಿನ ಒಗೆದು ಹಾಕ್ಬಿಡ್ತಾರೆ ಬಟ್ಟೆ. ಕೆಳಗೆ ಹೋಗ್ತೀನಿ ರೀ. ನೆಕ್ಸ್ಟ್ ಏನೇನು ಕೆಲಸ ಅದಾವೆ ನೋಡೋಣ. ಒಂದು ಬಕೆಟ್ ತೊಗೊಂಬಂದು ಹಾಕ್ಕೊತೀನಿ ಎಲ್ಲ ಬಟ್ಟೆ. ಸ್ಮೆಲ್ ಬಂದಿದ್ದೆ, ಬಟ್ಟೆ ಅಷ್ಟು ಇಲ್ಲೇ ಹಾಗೆ ಬಿಟ್ಟಿದ್ದೆ. ನಿನ್ನೆ ಬಟ್ಟೆ ಹಾಕಿದ್ದು. ಈಗೆಲ್ಲ ಬಟ್ಟೆ ತೊಗೊಂಡೋಗಿ ಇಡ್ತೀನಿ, ಮತ್ತು ನಿಮಗೆ ಸಿಗ್ತೀನಿ. ಮತ್ತು ಬೇರೆ ಕೆಲಸ ಏನಿದಾವೆ. ಇವತ್ತು ಸ್ಪೆಷಲಾಗಿ ನಾನು ಬಿರಿಯಾನಿ ಮಾಡಾಕತ್ತೀನಿ. ಮಟನ್ ಬಿರಿಯಾನಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಸ್ಕಿಪ್ ಮಾಡಿರಿ, ಫುಲ್ ವಾಚ್ ಮಾಡಿರಿ. ಇವತ್ತಿನ ನಾನು ನೋಡಿರಿ ಹೆಂಗೈತೆ ಅಂಥೇಳಿ ಕಾಮೆಂಟ್ ಮಾಡಿ ಹೇಳಬೇಕು. ಓಕೆ ಫ್ರೆಂಡ್ಸ್, ಬರ್ರಿ ಈಗ ಕರ್ಕೊಂಡು ಹೋಗ್ತೀನಿ ಒಳಗೆ. ಉಂಗುರ ನೋಡ್ರಿ, ಇದು ಡೈಮಂಡ್, ಇದು ಭಾಳ ಮಸ್ತ್ ಇದು ನೋಡ್ಬೇಕು.
काळे तिथे मैदा ले होना के पाइप वो अंदर डाल के देखो हाँ वो भर ले जा ले परवीन सरफ ले छोड़ूं क्या पानी आप होते बस कल पत्त्यांक पद्धत झटका तिकडे नाश्ता कर गई थी कहीं भी अच्छा लेट हुआ नाश्ता नहीं है ಕಬ್ಬಿನ ನಾಷ್ಟ ಆಗಿಲ್ಲ ಅಂತೇಳಿ ನನ್ನ ನಾಷ್ಟ ಆಗಿದೆ ಅರ್ಶಿ ಅಂತ್ರಿ ಹೆಸರು ಯಾತರ ನಾಮ ಅರ್ಶಿ ಅಂತ್ರಿ ನನಗೆ ಗೊತ್ತಿಲ್ಲ ನಾನು ಪರ್ವಿನ್ ಅಂತ ಹೇಳಕತ್ತೀನಿ ಅರ್ಶಿ ಅಂತ ಮ್ಯಾಟ್ ಕ್ಲೀನ್ ಅದು ನೋಡ್ರಿ ನನ್ನ ಕಾಲು ನೋವು ಐತೆ ಅಂತ ಹೇಳಿ ಪಾಪ ಇಚ್ಚಿ ಮಾಡಕ್ಕೆ ಇವತ್ತು ಹೊಂಟ್ರಿ ಊರಿಗೆ ಯಾವಾಗ ಬರ್ತೀವಿ ಮತ್ತೆ ಸೋಮವಾರ ಫ್ರೆಂಡ್ಸ್ ಹಾಯ್ ಅಂತ ಹೇಳಲ್ಲ ಹಾಯ್ ಅಂತ ಹೇಳಲ್ಲ ಹಾಯ್ ಅಂತ ಹೇಳ ಈಗ ನೋಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಯ್ ಅನ್ನಕತ್ತಾರೆ ಈಗ ನೋಡಿರಿ ಫ್ರೆಂಡ್ಸ್ ನಾನು ಮಟನ್ ಬಿರಿಯಾನಿ ಮಾಡಕತ್ತೀನಿ ಅದು ಯಾವ ಥರ ಮಾಡ್ತೀನಿ ಅಂತ ಹೇಳಿ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ನಾನು ಆನಿಯನ್ ಫ್ರೈ ಮಾಡಕತ್ತೀನಿ ಇದು ಉಳ್ಳಾಗಡ್ಡಿ ಒಂದು 4 ತೊಗೊಂಡಿನಿ ದೊಡ್ಡದಾಗಿ ಒಂದು 4 ತೊಗೊಂಡಿನಿ ಈ ಥರ ರೌಂಡ್ ಶೇಪ್ ಕಟ್ ಮಾಡ್ಕೊಂಡಿನಿ ಸಣ್ಣದಾಗಿ ಹಚ್ಕೋಬೇಕು ಇದು ಉಳ್ಳಾಗಡ್ಡಿ ಈಗ ನೋಡಿರಿ ಇದು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ನಾನು ಅದು ಫ್ರೈ ಮಾಡಿ ಆಮೇಲೆ ನಿಮಗೆ ತೋರಿಸ್ತೀನಿ ಈಗ ನೋಡಿ ಫ್ರೆಂಡ್ಸ್ ನಾನು ಇದು ಮಟನ್ಗೆ ಸ್ವಲ್ಪ ಉಪ್ಪು ಮತ್ತು ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೀನಿ ಸ್ವಲ್ಪ ಕರ್ಡ್ ಹಾಕೀನಿ ಮೊಸರು ಹಾಕೀನಿ ಧನಿಯಾ ಮಸಾಲ 1-2 ಚಮಚ ಹಾಕಕತ್ತೀನಿ ಅರಿಶಿನ ಪೌಡ್ರ್ ಏಲಕ್ಕಿ ಲವಂಗ ಶಾಜೀರ ಹಾಕೀನಿ ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಕೊತ್ತಂಬರಿ ಮತ್ತು ಪುದೀನ ಹಸಿಮೆಣಸಿನ್ಕಾಯಿ ಒಂದು 4-5 ತೊಗೊಂಡಿನಿ ಈ ಥರ ತುಕಡಿ ಮಾಡಿ ಹಾಕೀನಿ ಕಟ್ ಮಾಡಿ ಈಗ ನೋಡಿ ಫ್ರೆಂಡ್ಸ್ ಕೈಲಿಂದೆಲ್ಲ ಮುರಿದು ಹಾಕಿದರೆ ಟೇಸ್ಟ್ ಮಸ್ತ್ ಬರುತ್ತೆ ಕಟ್ ಮಾಡಿ ಹಾಕಿದರೆ ಒಂಥರ ಬೇರೆ ಟೇಸ್ಟ್ ಬರುತ್ತೆ ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ತೀನಿ ಇದಕ್ಕೆ ಹಾಕಿ ಒಂದು 10-20 ನಿಮಿಷ ಇಡಬೇಕು 10 ನಿಮಿಷ ಇಟ್ಟರೆ ಸಾಕು ಫ್ರೀಝರ್ನಲ್ಲಿ ಇಟ್ಟು ಇಡಬೇಕು 10 ನಿಮಿಷ ಈಗ ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ನೀರು ಹಾಕಿ ಫ್ರೀಝರ್ನಲ್ಲಿ ಇದು ಇಡ್ತೀನಿ ನಾನು ರೆಸ್ಟ್ಗೆ ಈ ಥರ ಇಟ್ಟರೆ ಮಸಾಲೆ ಎಲ್ಲ ಚಲೋತ್ನಾಗ ಹತ್ಕೊಂಡ್ಬಿಡ್ತಾವೆ ನೋಡಿ ಫ್ರೆಂಡ್ಸ್ ಈ ಥರ ರೆಡಿಯಾಗಿದೆ ರೈಸ್ ಯಾವ ಥರ ರೆಡಿ ಮಾಡ್ತೀನಿ ನಿಮಗೆ ತೋರಿಸ್ಕೊಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ಈಗ ರೈಸ್ಗೆ ಒಂದು 4 ಗ್ಲಾಸ್ ರೈಸ್ ತೊಗೊಂಡಿನಿ ಅದಕ್ಕೆ ಡಬಲ್ ತೊಗೋಬೇಕು ನೀರು ನೋಡಿ ಫ್ರೆಂಡ್ಸ್ ಈಗ ತೋರ್ಸಾಕತ್ತೀನಲ್ಲ ಎಷ್ಟು ತೊಗೋಬೇಕು ಈಗ ಉಪ್ಪು ಹಾಕಕತ್ತೀನಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು ನೀರಿಂದು 4 ಗ್ಲಾಸ್ ಅಕ್ಕಿ ಹಾಕಿದರೆ 8 ಗ್ಲಾಸ್ ಇಲ್ಲಾಂದರೆ 7 ಗ್ಲಾಸ್ ನೀರು ಹಾಕಬೇಕು ಈಗ ಆಯಿಲ್ ಹಾಕೀನಿ ಕುಕ್ಕಿಂಗ್ ಆಯಿಲ್ ಒಂದು 2 ಚಮಚದಷ್ಟು ಆವಾಗೇ ನಮ್ಮದು ಬಿರಿಯಾನಿ ಸೂಪರಾಗಿ ಟೇಸ್ಟಿಯಾಗಿ ಆಗುತ್ತೆ ಲವಂಗ ಏಲಕ್ಕಿ ಶಾಜೀರ ಇಷ್ಟಿಷ್ಟು ಹಾಕಿ ನೋಡಿರಿ ನೀವು ಎಷ್ಟು ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಅದ್ರ ಮೇಲೆ ನೀವು ಮಸಾಲೆ ಹಾಕಬೇಕು ಈಗ ಟೇಸ್ಟ್ ಪತ್ತ ಅಂತ ಹೇಳ್ತಾರೆ ಇದಕ್ಕೆ ಇದು ಹಾಕತ್ತೀನಿ ಲಿಂಬೆಹಣ್ಣು ಒಂದು 2 ತೊಗೊಂಡಿನಿ ದೊಡ್ಡದಾಗಿ 4 ಈ ಥರ ಹಾಕಬೇಕು ಮತ್ತು ಉಲ್ಟಾ ಮಾಡಿ ಹಾಕಿದರೆ ಈ ಥರ ಚೆನ್ನಾಗಿ ಹಿಂಡಕ್ಕೆ ಬರ್ತದೆ ನೋಡಿರಿ ಫ್ರೆಂಡ್ಸ್ ಪೂರ ಖಾಲಿ ಆಯ್ತು ನೋಡಿರಿ ಇದು ರಸ ಇದೇ ಥರ ನೀವು ಮಾಡಿಲ್ಲ ಅಂದರೆ ಈ ಥರ ಮಾಡಿರಿ ಎಲ್ಲ ಬೀಜ ಕಡೆಗೆ ತೆಗಿತೀನಿ
ಡಿಲಿಷಿಯಸ್ ಆಗಿ ಸೂಪರ್ ಟೇಸ್ಟಿಯಾಗಿ ಭಾಳ ರುಚಿಯಾಗಿ ಆಗುತ್ತೆ. ಈ ಥರ ನೀವು ಟ್ರೈ ಮಾಡಿರಿ. ನಾ ಯಾವ ಥರ ತೋರ್ಸಕತ್ತೀನಲ್ಲ ಅದೇ ಥರ ಟ್ರೈ ಮಾಡಿರಿ, ಇಷ್ಟ ಆಗುತ್ತೆ ನಿಮ್ಗೆಲ್ಲರಿಗೂ. ಈಗ ನೋಡಿ ಫ್ರೆಂಡ್ಸ್, ಈ ಥರ ರಸ ಎಲ್ಲ ಹಿಂಡ್ಕೋಬೇಕು. ಹುಳಿ ಹುಳಿಯಾಗಿ ಟೇಸ್ಟಿಯಾಗಿ ರೈಸ್ ರೆಡಿ ಆಗ್ತಾವೆ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಹಿಂಡಿದ್ದಾಯಿತು. ಈಗ ಇದ್ರದ್ದು ಒಂದೇ ವಿಸಲ್ ತೊಗೊಳೋದು, ಜಾಸ್ತಿ ಇಲ್ಲ. ನಿಮ್ಮ ಕುಕ್ಕರ್ ಯಾವ ಥರ ಇದೆ ಅದು ನೋಡಿಕೊಂಡು ನೀವು ಇಡಬೇಕು. ನಂದು ಒಂದೇ ತೊಗೊತೀನಿ ಸಾಕು. 80% ಕುಕ್ ಹಾಕಬೇಕು. ಈಗ ನೋಡಿ ಫ್ರೆಂಡ್ಸ್, ನಾನು ಇದು ಅಕ್ನಿ ತಯಾರು ಮಾಡಾಕತ್ತೀನಿ. ಈಗ ಇದಕ್ಕೆ ಟೊಮ್ಯಾಟೊ ಹಣ್ಣು ಹಾಕಿ ಬೇಯಿಸ್ಕೋಬೇಕು. ಒಂದು 4-5 ವಿಸಲರ ಬೇಕ್ರಿ. ಈಗ ಆನಿಯನ್ ಹಾಕೀನಿ, ಚಟ್ನಿ ಮಾಡಾಕತ್ತೀನಿ, ಕೊತ್ತಂಬರಿ ಹಾಕೀನಿ, ಹಸಿಮೆಣ್ಸಿನ್ಕಾಯಿ ಹಾಕೀನಿ, ಕರ್ಡ್ ಮೊಸರು ಹಾಕೀನಿ ನೋಡಿ ಫ್ರೆಂಡ್ಸ್. ಹಾಕಿ ಫಸ್ಟ್ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಸ್ವಲ್ಪ ನೀರು ಹಾಕ್ತೀನಿ. ನಮಗೆ ಎಷ್ಟು ಬೇಕು ಅಷ್ಟು ತಿಳಿ ಮಾಡ್ಕೋಬೋದು. ನಮ್ಗೆ ಸ್ವಲ್ಪ ಗಟ್ಟಿ ಇರಬೇಕು. ಈಗ ನೋಡಿ ಫ್ರೆಂಡ್ಸ್, ಈ ಥರ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ. ಸಿಂಪಲ್ ಚಟ್ನಿ. ಇದ್ರೊಳಗೆ ನೀವು ಸೌತೆಕಾಯಿ ಮತ್ತು ಕ್ಯಾರೆಟ್ ಕಟ್ ಮಾಡಿ ಹಾಕ್ಬೋದು, ಟೊಮ್ಯಾಟೊನ ಹಾಕ್ಬೋದು. ನಾನು ಹಾಕಿಲ್ಲ, ನಮ್ಗೆ ಸಿಂಪಲ್ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಈ ಥರ ಮಾಡ್ಕೊಂಡೀನಿ. ನಿಮ್ಗೆ ಯಾವ ಥರ ಇಷ್ಟ ಆಯ್ತು ನೀವು ಆ ಥರ ಮಾಡ್ಕೊರಿ. ನೋಡಿರಿ, ರುಚಿಯಾದ ಮಸ್ತ್ ಚಟ್ನಿ ರೆಡಿಯಾಗಿದೆ. ಸ್ವಲ್ಪ ಸಾಲ್ಟ್ ಹಾಕಕತ್ತೀನಿ, ಸ್ವಲ್ಪ ನೋಡಿ ಹಾಕಬೇಕು. ಮತ್ತು ಜಾಸ್ತಿ ಆದರೆ ಕಡಿಮೆ ಮಾಡೋಕ್ಕೆ ಬರೋಂಗಿಲ್ಲ. ಇನ್ನೂ ಕಡಿಮೆ ಆದರೆ ಹಾಕ್ಕೋಬೋದು. ಈಗ ನೋಡಿರಿ, ಮಟನ್ ಬೆಂದೈತೆ, ರೈಸ್ ರೆಡಿ ಆಗತ್ತಾವ, ಚಟ್ನಿ ರೆಡಿ ಮಾಡಿಟ್ಟಿನಿ. ಈಗ ತರಕಾರಿ ಎಲ್ಲ ತೊಗೊಂಬಂದಿದ್ರು, ಪುದೀನ ಮತ್ತು ಕರಿಬೇವು, ಕೊತ್ತಂಬರಿ, ಈಗೆಲ್ಲ ಇದು ಸೋಸ್ ಇಡಬೇಕು. ಈಗ ಬಿರಿಯಾನಿಗೆ ಅಷ್ಟೇ ತೊಗೊತೀನಿ, ಆಮೇಲೆ ನಿಮಗೆ ಏನೇನು ತೊಗೊಂಬಂದೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಈಗ ರೈಸ್ ರೆಡಿ ಆಯ್ತು. ರೈಸ್ ಒಂದು ಸೀಟಿ ಆಗುತ್ತಲ್ಲ, ಈ ಥರ ಎಬ್ಬಿಸ್ಬೇಕು ಸೀಟಿಗೆ, ಇಲ್ಲಾಂದರೆ ಅದು ಗಟ್ಟಿಯಾಗ್ಬಿಡುತ್ತೆ ರೈಸ್. ಈಗ ನೋಡಿರಿ, ರೈಸ್ ಈ ಥರ ಬಿಡಿ ಬಿಡಿಯಾಗಿ ಕುಲ್ಲಾಗಿ ಎಷ್ಟು ಮಸ್ತ್ ರೆಡಿ ಆಗಿತ್ತು ನೋಡಿರಿ. ನೋಡ್ಬೋದು, 80% ಅಷ್ಟೇ ಕುಕ್ ಮಾಡಬೇಕು ನಾವು. ಕುಕ್ಕರ್ನಲ್ಲಿ ನೀವು ಮಾಡಲ್ಲ ಅಂದರೆ ಈ ಥರ ಮಾಡಿರಿ. ನನಗೆ ಬೊಗೋನಿ ಒಳಗೆ ಮಾಡೋಕ್ಕೆ ನನಗೆ ಅಷ್ಟು ಸರಿ ಅನಿಸಲ್ಲ. ಇದು ಸ್ವಲ್ಪ ಜಲ್ದಿನ ಆಗುತ್ತೆ ಮತ್ತು ರೈಸ್ನ ಬಿಡಿ ಆಗ್ತಾವೆ, ಹಾಗಾಗಿ ನಾನು ಕುಕ್ಕರೊಳಗೆ ಮಾಡ್ತೀನಿ. ಈಗ ನೋಡಿರಿ, ಒಂದು ಲೇಯರ್ ಹಾಕೀನಿ ಬೊಗೋನಿ ಒಳಗೆ. ಒಂದು ದೊಡ್ಡ ಸಪ್ರೇಟ್ ಬೊಗೋನಿ ತೊಗೊಂಡಿನಿ, ಒಂದು ಲೇಯರ್ ರೈಸ್ ಹಾಕೀನಿ. ಈಗ ಆನಿಯನ್ ನೋಡಿರಿ, ಈ ಥರ ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಬ್ರೌನ್ ಕಲರ್ ಆಗಬೇಕು. ಆವಾಗ ನಾವು ಫ್ಲೇಮ್ ಆಫ್ ಮಾಡಿಬಿಡ್ತೀನಿ. ಈಗ ನೋಡಿರಿ, ಅಕ್ನಿ ರೆಡಿ ಆಯ್ತು. ಈಗ ಸ್ವಲ್ಪ ಈರುಳ್ಳಿ ಅದ್ರಾಗ ಉಳಿಸೀನಿ, ಫ್ರೈ ಮಾಡಿದ್ದು ಅರ್ಧ ನಾನು ಕಡೆಗೆ ತಕ್ಕೊಂಡಿನಿ. ಅಕ್ನಿ ಒಳಗೆ ಈ ಥರ ನಾನು ಮೇಲಿದ್ದು ಹಾಕ್ತೀನಿ. ಫಸ್ಟನ್ನ ಹಾಕ್ಬೋದು, ಲಾಸ್ಟಿಗೆ ಹಾಕ್ಬೋದು, ನಡೆಯುತ್ತೆ, ಹಂಗೇನಿಲ್ಲ. ಈಗ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಟುಬಿಡ್ತೀನಿ. ಎಷ್ಟು ಡಿಲಿಷಿಯಸ್ ಆಗಿ ಟೇಸ್ಟಿಯಾಗಿ ಯಖ್ನಿ ರೆಡಿ ಆಗಿತ್ತು ನೋಡಿರಿ. ಫ್ರೆಂಡ್ಸ್, ಯಖ್ನಿ ತಣ್ಣಗಾಗಿನಿಂದ ನಾನು ರೈಸ್ ಒಳಗೆ ಮಿಕ್ಸ್ ಮಾಡ್ತೀನಿ. ಬಿಸಿ ಇರಬಾರ್ದು, ಇಲ್ಲಾಂದ್ರೆ ರೈಸ್ ಪೂರಾ ಕುಕ್ ಆಗಿಬಿಡ್ತಾವ್ರಿ. ದಮ್ ಮಾಡ್ಬೇಕು ಅದಕ್ಕೆ. ಈಗ ನೋಡಿರಿ ಫ್ರೆಂಡ್ಸ್, ಈ ಥರ ಯಖ್ನಿ ರೆಡಿಯಾಗಿದೆ, ರೈಸ್ನ ರೆಡಿ ಆಗ್ಯಾವ. ಇದ್ರ ಮೇಲೆ ಲೇಯರ್ ಆಗಿ ಹಾಕ್ತೀನಿ ಮಟನ್. ಬಿರಿಯಾನಿ ಡಿಶ್ ಔಟ್ ಮಾಡೀನಿ ದಮ್ಮಾಗಿಂದ. ಈಗ ಮಕ್ಳಿಗೆ ಹೋಗಿ ಕೊಡ್ತೀನಿ. ಮಗಳು ನೋಡ್ರಿ ಫ್ರೆಂಡ್ಸ್, ಸೂಪರಾಗಿ ಟೇಸ್ಟಿಯಾಗಿ ಮಾಡಿರಿ ಮಮ್ಮಿ ಅಂತ ಹೇಳಕತ್ತಾಳ. ಭಾಳ ಟೇಸ್ಟಿಯಾಗಿ ತಂದರು ಇಬ್ಬರು ಮಕ್ಕಳು. ಈಗ ಊಟ ಮಾಡಿ ಕುಂತ್ಕೊಂಡು ಮಾತಾಡಕತ್ತಾಳಕ್ಕೆ ಎಷ್ಟು ಚಲೋ ಮಾಡಿದ್ರಿ ಬಿರಿಯಾನಿ ಅಂಥೇಳಿ. ಮಗಂದು ಊಟ ಆಯಿತು, ಎಲ್ಲರದು ಊಟ ಆಯ್ತು ನೋಡ್ರಿ ಫ್ರೆಂಡ್ಸ್. ಸೂಪರ್ ಡಿಲಿಷಿಯಸ್ ಆಗಿ ಮಟನ್ ಬಿರಿಯಾನಿ ರೆಡಿಯಾಗಿತ್ತು ನೋಡ್ರಿ. ಮಟನ್ ದಮ್ ಬಿರಿಯಾನಿ ಯಾವ ಥರ ಆಗಿತ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ಹೇಳಿ. ಮತ್ತೆ ಸಿಗೋಣ ಇಂಥದ್ದು ಒಳ್ಳೆ ಬ್ಲಾಗ್ನಲ್ಲಿ. ಓಕೆ, ಟೇಕ್ ಕೇರ್, ಬಾಯ್.